ಅನ್ಸುತ್ತಾ ಬಿಲ್ಲಿಗೆ ನಾವು ಯಾಕೆ ವಿರೋಧ ಮಾಡಕ್ ಹೋದ್ವಿ? ಖಂಡಿತವಾಗಿಲ್ಲ. ಏನಕ್ಕೆ ವಿರೋಧ ಆಯ್ತು? ಅಲ್ಲ, ಈಗ ನೀವು ಹೇಳಿದ ಮಾತೆ ನಿಮ್ಗೆ ಹೇಳ್ತೀನಿ. ಕುಂಬಳಕಾಯಿ ಕಲ್ಲ ಅಂದ್ರೆ ಎದೆ ಮುಟ್ಕೊಂಡು ಹೇಳೋದಕ್ಕೆ ಏನಿದೆ? ಕ್ಲಿಯರ್ ಬರೋಣ. ಯಾಕಂದ್ರೆ ದೊಡ್ಡ ಹೊಡೆತ ಬಿಡೋದು ಕ್ರೈಸ್ತರಿಗೆ. ಕ್ರೈಸ್ತರು ಏನ್ ಮಾಡ್ತಾರೆ? ಸೇವೆ ಮಾಡ್ತಾ ಇದಾರೆ. ಸರ್ಕಾರಕ್ಕೆ ಒಂದು ಚಾಲೆಂಜ್ ಮಾಡ್ತೀನಿ. ಸರ್ಕಾರಕ್ಕೆ ಓಪನ್ ಚಾಲೆಂಜ್ ಮಾಡ್ತೀನಿ. ಈಗ ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ, ಅಶೋಕ್ ಗೌಡ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಪೀಟರ್ ಕ್ರೈಸ್ತ ಮುಖಂಡರು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಬರ್ಟ್ ಕ್ಲೈವ್ ಇನ್ನೊಬ್ಬ ಕ್ರೈಸ್ತ ಮುಖಂಡರು ನಮ್ಮನ್ನ ಜಾಯ್ನ್ ಆಗ್ತಾರೆ. ರಾಬರ್ಟ್ ಕ್ಲೈವ್ ಇದ್ದಾರೆ ನಮ್ಮ ಜೊತೆಗೆ. ರಾಬರ್ಟ್ ಕ್ಲೈವ್ ಅವರೇ, ಅವ್ರಿಗೆ ಕೇಳಿದ ಪ್ರಶ್ನೆ, ಪೀಟರ್ ಅವ್ರಿಗೆ ಕೇಳಿದ ಪ್ರಶ್ನೆನೇ ನಿಮಗೂ ಕೇಳ್ತಾ ಇದ್ದೀನಿ. ಬುಕ್ಸ್ ಕ್ಲಿಯರ್ ಇದ್ರೆ ಹೆದರುವಂಥದ್ದು ಏನಿದೆ ರೀ? ಅಕೌಂಟ್ಸ್ ಕ್ಲಿಯರ್ ಇದ್ರೆ ಏನು ಹೆದರುವಂಥದ್ದಿದೆ ಇದರಲ್ಲಿ? FCR ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಮೊದಲಾಗಿ ತಡೆಯಾಗಿ ಬಂದಿದ್ದಕ್ಕಾಗಿ ವೀಕ್ಷಕರ ಹತ್ರ ಸಮಯ ಕೇಳ್ತೀನಿ ನಾನು. ನೋಡಿ, ಎಲ್ಲರಿಗೂ ಇದು ಕ್ಲಿಯರ್ ಆಗಿ ಗೊತ್ತಿದೆ. ಕ್ರೈಸ್ತರ್ ಅಂದ್ರೆ ಏನು, ಕ್ರೈಸ್ತರ ಸೇವೆ ಅಂದ್ರೆ ಏನು, ಕ್ರೈಸ್ತರು ಯಾವ ಮಟ್ಟಕ್ಕೆ ಸೇವೆ ಮಾಡ್ತಾ ಇದ್ದಾರೆ. 2% ಕ್ರೈಸ್ತರು ಇದ್ರೂ 99% ಕ್ರೈಸ್ತರಲ್ಲಿ ಸೇವೆಯಲ್ಲಿ ಇದ್ದಾರೆ. ಚಾರಿಟಿ ಅನ್ನೋದಿರಲಿ, ಒಂದು ನಿರಾಶ್ರಿತರಾಗಿರಲಿ, ಒಂದು ರೋಡಲ್ಲಿ ಇರೋರನ್ನ ನೋಡ್ಕೊಳ್ಳೋದಾಗಿರಲಿ, ಸ್ಕೂಲು, ಕಾಲೇಜು, ಎಜುಕೇಶನ್ ಯಾವುದೇ ಒಂದು ಹುದ್ದೆಯಲ್ಲಿ ಹೋದ್ರೂ ಕೂಡ ಕ್ರೈಸ್ತರ ಪಾಲು ಎಷ್ಟಿದೆ, ಅವರ ಒಂದು ಕೊಡುಗೆ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಏನಾಗ್ತದೆ ಅಂದ್ರೆ, ಎಲ್ಲೋ ಒಂದು ಕಡೆ ಎಲ್ರಿಗೂ ಕ್ರೈಸ್ತರ ಮೇಲೆ ಒಂದು ಕಣ್ಣಿದೆ. ಯಾವನಂದ್ರೆ, ನಮ್ಮ ಮೇಲೆ ಇರೋ ಆರೋಪ ಯಾವಾಗಲೂ ಒಂದೇ ಒಂದು, ಬೇರೆ ಏನಿಲ್ಲ. ಮತಾಂತರ ಮಾಡ್ತಾರೆ, ಫಾರಿನ್ ಫಂಡ್ ಬಂದ್ರೆ ಮತಾಂತರ ಮಾಡ್ತಾರೆ, ಕಾಲೇಜ್ ಮತಾಂತರ ಮಾಡ್ತಾರೆ, ಎಜುಕೇಶನ್ ಫ್ರೀ ಮತಾಂತರ ಮಾಡ್ತಾರೆ, ಯಾವುದೋ ಬುಕ್ಸ್ ಇನ್ನೊಂದು ಮತ್ತೊಂದು ಕೊಟ್ಟು ಮತಾಂತರ ಮಾಡ್ತಾರೆ ಅಂತ ಆರೋಪ ಇರೋದು. ಇದನ್ನ ಯಾವ ರೀತಿಯಲ್ಲಿ ಮುಟ್ಕೊಳ್ಳಾಗ್ಬೇಕಂತ ಹೇಳಿ ಕೆಲವೊಂದು ಸರ್ಕಾರಗಳು, ಕೆಲವೊಂದು ಸಂಘಟನೆಗಳು ಇವರೆಲ್ಲ ಸೇರಿ ಇದನ್ನ ಹಿಂದ್ಗಡೆ ಇದನ್ನ ಯಾವ ತರ ತಡೆ ಮಾಡ್ಬೇಕಂತ ಹೇಳಿ ಅವ್ರು ಏನೇನೋ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಏನೇನೋ ದಾರಿಗಳು ತಗೊಂಡ್ ಬರ್ತಾರೆ. ಬಟ್ ಎಲ್ಲೂ ಕೂಡ ಅವರು ಸಕ್ಸಸ್ ಆಗಿಲ್ಲ, ಫೇಲಿಯರ್ ಆಗಿದ್ದಾರೆ. ಉದಾಹರಣೆಗೆ ಆಂಟಿ ಕನ್ವೆನ್ಷನ್ ಬಿಲ್ ಇರಲಿ, ಆಂಟಿ ಕನ್ವೆನ್ಷನ್ ಬಿಲ್ ಪಾಸ್ ಆಯ್ತು, ಇದಾಯ್ತು, ಇಲ್ಲಿವರೆಗೆ ಯಾವ ಕೇಸು ಏನು ಮತ್ತೆ ಇನ್ನೊಂದು ಎಲ್ಲ ಜನಗಳಿಗೆ ಗೊತ್ತಿದೆ. ಅದಕ್ಕೆ ಬೇಜಾರು ಅನ್ಸುತ್ತಾ ಬಿಲ್ಲಿಗೆ ನಾವು ಯಾಕೆ ವಿರೋಧ ಮಾಡಕ್ ಹೋದ್ವಿ? ಖಂಡಿತವಾಗಿಲ್ಲ. ಏನಕ್ಕೆ ವಿರೋಧ ಆಯ್ತು? ಅಲ್ಲಲ್ಲ, ಈಗ ನೀವು ಹೇಳಿದ ಮಾತೆ ನಿಮ್ಗೆ ಹೇಳ್ತೀನಿ. ಕುಂಬಳಕಾಯಿ ಕಲ್ಲ ಅಂದ್ರೆ ಎದೆ ಮುಟ್ಕೊಂಡು ಹೇಳೋದಕ್ಕೆ ಏನಿದೆ? ಕ್ಲಿಯರ್ ಪಿಕ್ಚರ್ ಅಂದ್ರೆ ಕ್ಲಿಯರ್ ಆಗಿರ್ಲಿ. ಕುಂಬಳಕಾಯಿ ಕಲ್ಲ ಅಂದ್ರೆ ಎದೆ ಅಲ್ಲ, ಹೃದಯನ ಮುತ್ಕೊಂಡು ನೋಡ್ಕೋಬೇಕು. ಏನಂದು ನಾವು ಎಲ್ಲಾದ್ರೂ ಎಡೆ ಬಿಡ್ತಾ ಇದೀವಿ, ಎಲ್ಲದೂ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು. ಹಾಗಾಗಿ ನಾನು ಏನ್ ಮಾತಾಡ್ತೀನಿ ಅಂದ್ರೆ, ಈಗ ಆಂಟಿ ಕನ್ವೆನ್ಷನ್ ಬಿಲ್ ಆಯ್ತು, ನೆಕ್ಸ್ಟ್ ಯಾವ ತರ ಮುಟ್ಕೊಳ್ಳಾಗ್ಬೇಕು. ಓಕೆ, ಈ FCR ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ ಬರೋಣ. ಯಾಕಂದ್ರೆ ದೊಡ್ಡ ಹೊಡೆತ ಬಿಡೋದು ಕ್ರೈಸ್ತರಿಗೆ. ಕ್ರೈಸ್ತರು ಏನ್ ಮಾಡ್ತಾರೆ? ಸೇವೆ ಮಾಡ್ತಾ ಇದಾರೆ. ಸೇವೆ ಮಾಡ್ಬೇಕಂದ್ರೆ ಅವ್ರಿಗೆ ಯಾರಾದ್ರೂ ಒಂದು ಹೆಲ್ಪ್ ಮಾಡಬೇಕು. ಇಲ್ಲಾಂದ್ರೆ ನಾನು ಸರ್ಕಾರಕ್ಕೆ ಒಂದು ಚಾಲೆಂಜ್ ಮಾಡ್ತೀನಿ. ಸರ್ಕಾರಕ್ಕೆ ಓಪನ್ ಚಾಲೆಂಜ್ ಮಾಡ್ತೀನಿ. ಈಗ ಕ್ರೈಸ್ತರ ಸೇವೆಗಳೆಲ್ಲ ಅವ್ರು ತಗೊಳ್ಳಿ. ಎಷ್ಟು ಸೇವೆ ಮಾಡ್ತಾ ಇದಾರೆ, ನಿಜವಾಗಿ ಸೇವೆ ಮಾಡ್ತಾ ಇದಾರ, ಇದರಲ್ಲಿ ಏನ್ ಆಗ್ಲ ಇದೆ, ಇದ್ರಲ್ಲಿ ಏನು ಒಳಗಡೆ ಏನ್, ಎಲ್ಲವನ್ನೂ ತಗೊಳ್ಳಿ. ಎಲ್ಲ ತಗೊಂಡ್ಮೇಲೆ ಅವ್ರಿಗೆ ಮನತಟ್ಟಾಯ್ತು, ಅರಿವಾಯ್ತು, ಕ್ಲೀನ್ ಪಿಕ್ಚರ್, ತಾವು ಏನ್ ಹೇಳ್ತೀರಾ ಓಪನ್ ಬುಕ್ ತರ ತಗೊಂಡು, ಓಕೆ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಎಲ್ಲ FCR ಫಂಡ್ ಏನದೆಲ್ಲ ಸ್ಟಾಪ್ ಮಾಡಿ. ಸರ್ಕಾರ ಕೂಡ ಕೇಳಿ, ಹೌದ್ರಿ ಎಲ್ಲಿ ಮಾಡ್ತಾ ಇದೀರಾ ನೀವು? ಫಂಡ್ ತಗೊಂಡೇನೋ, ಫಂಡ್ ಹೊರಗಡೆಯಿಂದ ಬಂದ್ರು ಅವ್ರನ್ನ ಏನು ಅಭಿವೃದ್ಧಿ ಮಾಡ್ತಾ ಇಲ್ವಲ್ಲ. ದೇಶದಲ್ಲಿ ಇರೋರ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ದೇಶದಲ್ಲಿ ಇರೋ ನಾಯಕರುಗಳನ್ನ ಈಗ ಕೇಳ್ತಾ ಇರೋದ್ರಿ. ಕರೆಕ್ಟ್ ಆಗಿ ಎಲ್ಲಿ ಯಾವ್ದಕ್ಕೆ ಅಂತ ತಗೊಂಡ್ರಿ, ಏನೇನ್ ಮಾಡಿದಿರಿ ಹೇಳಿಲ್ಲ. ಈಗ ಕ್ರೈಸ್ತರಿಗೆ ಎಕ್ಸ್ಕ್ಲೂಸಿವ್ ಆಗ ಅದಕ್ಕೆ ನೋಡಿ, ಏನೋ ಬಂದ್ರಿ ಚರ್ಚೆ ಮಾಡಿದ್ರಿ ಹೋಗಿದ್ರಿ ಅಂತ ಇರೋಕ್ಕಿಂತಲೂ ಕ್ಲಿಯಾರಿಟಿ ಇರಬೇಕು. ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ಯಾರಿಗೂ ಕೂಡ ಇರಲಿ. ಈಗ ಓಪನ್ ಆಗಿ ಇರ್ಬೇಕಂದ್ರೆ ಮಾಡ್ತಾ ಇದ್ದಾರೆ. ಕ್ರೈಸ್ತರ ಎಲ್ಲ ಡಾಕ್ಯುಮೆಂಟ್ ಅಪ್ ಟು ಡೇಟ್ ಇದೆ. ಎಲ್ಲ ಅದರಲ್ಲಿ ಅಲ್ಲ, ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ಇದನ್ನ ಯಾರೋ ಒಬ್ರು ನೋಡಿ, ದೇಶಕ್ಕೆ ಕೆಲವೊಂದು ಫಂಡ್ಗಳು ಬರ್ತದೆ. ಈಗ ಯಾವುದು ನಮ್ಮ ಆರ್ಟಿಕಲ್ 19(1)C ಪ್ರಕಾರ ಇದು ಎಲ್ಲರಿಗೂ ಅನಿವಾರ್ಯ. ದೇಶದ ನಾಗರಿಕರಿಗೆ ಕೊಟ್ಟಿರೋ ಇದು ನೀವು ಯಾವುದೇ NGO ಮಾಡಿ, ನಿಮ್ಗೆ ಸಮಾಜ ಸೇವೆ ಮಾಡಬೇಕು, ದೇಶದಲ್ಲಿ ಯಾವುದೇ ಒಂದು ಒಳ್ಳೆ ಚಟುವಟಿಕೆ ಮಾಡಬೇಕು, ದೇಶದ ಒಂದು ಅಭಿವೃದ್ಧಿಗಾಗಿ ಒಂದು ಹ್ಯೂಮ್ಯಾನಿಟಿಯಲ್ಲಿ ನೀವು ಮಾಡ್ಬೇಕಂದ್ರೆ ಮಾಡ್ಬೇಕು ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಆರ್ಟಿಕಲ್ 19(4) ಒಂದು ಆಕ್ಟ್ ಇದೆ ಅನ್ನೋದು, ಇದು ಸೆಕ್ಯೂರಿಟಿ ಪರ್ಪಸ್. ದಿಸ್ ಶುಡ್ ಬಿ ವಾಟ್. ಈಗ ಕೆಲವೊಂದು ಸಂಘಟನೆಗಳು ಭಯೋತ್ಪಾದಕ ಯೂಸ್ ಮಾಡ್ತಾ ಇದ್ದಾರೆ. ಅದು ನಾವು ನ್ಯೂಸ್ ಎಲ್ಲ ನೋಡಿದೀವಿ ಇರೋ ವಿಚಾರ. ನಾನೇನ್ ಗೊತ್ತಾ ಹೇಳ್ತಾ ಇದ್ದೀನಿ, ಎಲ್ಲೋ 1% ಯಾವ್ದೋ ಒಂದು ತಪ್ಪು ಮಾಡ್ತಾನೆ ಅಂದ್ಬಿಟ್ಟು 90% ಅವ್ರಿಗೆ ಹೊಡ್ತಾ ಬಿಡಬಾರ್ದು. ಒಂದು ಬೈಬಲ್ ಅಲ್ಲಿ ಇದ್ರ ಬಗ್ಗೆ ಒಂದು ಇದಿದೆ. ವ್ಯವಸಾಯ ಮಾಡುವಾಗ ಇವರು ಎಲ್ಲ ರಾತ್ರಿ ವ್ಯವಸಾಯ ಒಳ್ಳೆ ರೀತಿಯಲ್ಲಿ ಬಿತ್ತನೆಗಳಾಗ್ಬಿಟ್ಟು ಬಂದಿರ್ತಾರೆ. ರಾತ್ರಿ ಬಂದು ನೋಡಿದ್ರೆ ಎಲ್ಲ ಕಾಲ್ ಬೀಜಗಳು ತಪ್ಪಾದ ಬೀಜಗಳು ಅವಾಗ ಬಂದು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈಗ ಅವ್ರು ಹೇಳ್ತಾರೆ ನಾವೆಲ್ಲ ಒಳ್ಳೆ ಬೀಜಗಳನ್ನ ಹಾಕಿದೀವಿ, ಈ ಕೆಟ್ಟ ಇದುಗಳು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅವಾಗ ಸ್ವಾಮಿ ಹೇಳ್ತಾರೆ ಬೇಡ ಈಗ ಏನು ಕಿತ್ತಕ್ಕೆ ಹೋಗ್ಬೇಡಿ, ಕಿತ್ತಿದ್ರೆ ಒಳ್ಳೇದನ್ನು ಸೇರ್ಕೊಂಡು ಬಂದ್ಬಿಡ್ತದೆ,
ಅದು ನಾವು ಕೊಯ್ಯುವ ದಿನದಲ್ಲಿ ಅದನ್ನ ಸಗ್ರಿಗೇಟ್ ಮಾಡೋಣ ಅಂತ ಹೇಳ್ತಾರೆ. ಈಗ ಈ ಸರ್ಕಾರ ಏನ್ ಮಾಡ್ತದೆ, ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಿ ಇದ್ರ ಬಗ್ಗೆ ಕುಲಂಕುಷವಾಗಿ ನೋಡ್ಬೇಕು. ಸೇವೆ ಯಾರು ಮಾಡ್ತಾರೆ, ಯಾರೋ ಒಬ್ರು ಮಾಡ್ತಾರೆ. ದೇಶದ ಒಂದು ಆರ್ಥಿಕವಾಗಿ ಒಂದು ದೇಶದ ಒಂದು ಇದಕ್ಕೆ ಟ್ರಟ್ ಇದೆ ಅಂದ್ರೆ ಖಂಡಿತವಾಗಿ ನಾವೆಲ್ಲ ಸಹಕರಿಸ್ತೀವಿ. ನಾವೆಲ್ಲದನ್ನ ಕೈ ಜೋಡಿಸಿ ಎಲ್ಲಿ ಕೂಡ ನಾವು ಬಂದು FCR ಫಂಡ್ ನಮ್ಗೆ ಇದರಿಂದ ತೊಂದರೆ ಬರ್ತದೆ, ಇಂಥ ಪ್ರಾವಿಷನ್ ಇಂದ ನಮ್ಗೆ ತೊಂದರೆ ಬರ್ತದಿಲ್ಲ. ಸೇವೆ ಮಾಡೋರು ಯಾರು ಕೂಡ ಬಂದು FCR ಫಂಡ್ ನಮ್ಗೊಂದು ಸೇವೆ ಮಾಡ್ತಾರೆ. ಸಬಲತೆಗೆ ಮಾಡಿದ್ದೇವೆ. ಅಲ್ಲ, FCR ಫಂಡ್ 2000 ವರ್ಷದಿಂದ 1976ರಲ್ಲಿ ಸ್ಥಾಪನೆ ಆಗಿತ್ತು. ಅದಕ್ಕೆ ಮುಂಚೆ ಸೇವೆ ಮಾಡಿ FCR ಫಂಡ್ ಪೀಟರ್ ಅವರೇ, ರಾಬರ್ಟ್ ಕ್ಲೇ ಅವರೇ, ದಯವಿಟ್ಟು ಕ್ಷಮಿಸಿ, ನನ್ನ ಸಮಯ ಮುಗಿದಿದೆ. ನಿಮ್ಮ ಇಬ್ಬರನ್ನು ಒಂದು ಪ್ರಶ್ನೆಯೊಂದಿಗೆ ಬಿಡ್ತೀನಿ ನಾನು. FCRA ಫಂಡ್ ಬೇಕಾಗಿಲ್ಲ, ಏನೂ ಇಲ್ಲ. ಇಲ್ಲಿನ ಜನ ಕೊಟ್ಟಂಥ ದುಡ್ಡಿನಲ್ಲಿ ಒಂದು ದೇವಸ್ಥಾನ ನಡೀತಾ ಇರುತ್ತೆ. ಆ ದೇವಸ್ಥಾನದಲ್ಲಿ ಏನೋ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವ ಡೌಟ್ ಬಂದರೂ ಕೂಡ ಸರ್ಕಾರ ಅದನ್ನು ವಶಕ್ಕೆ ತಗೋಬಹುದು. ಇಲ್ಲಿ ಏನೋ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವ ಡೌಟ್ ಬಂದರೂ ಕೂಡ ಫಾರಿನ್ ಫಂಡೇ ಬರಬೇಕಾಗಿಲ್ಲ. ಇಲ್ಲಿನ ಭಕ್ತರು ಇಲ್ಲೇ ದುಡಿದು ಇಲ್ಲೇ ದಾನದಲ್ಲಿ ಕಟ್ಟಿರುವ ದೇವಸ್ಥಾನವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಅಧಿಕಾರ ಸರ್ಕಾರಕ್ಕಿದೆ. ಅಂಥ ಕಾನೂನು ನೋಡಿ ನಟರಾಜ್ ಗೌಡ್ರು ಹೆಂಗ್ ಹೇಳ್ತಾರೆ. ನಟರಾಜ್ ಗೌಡ್ರೆ, ನಾನು ಅವರಿಬ್ಬರನ್ನು ಒಂದು ಪ್ರಶ್ನೆಯೊಂದಿಗೆ ಬಿಡಬೇಕು ಅಂತಷ್ಟೇ ಈ ಮಾತು ಹೇಳ್ತಾ ಇದ್ದೀನಿ. ಹಿಂದೂಗಳು ತಾವು ಕೊಟ್ಟಂತ ದುಡಿದ ದುಡ್ಡಿನಲ್ಲಿ ಕೊಟ್ಟಂತ ದಾನದಲ್ಲಿ ಒಂದು ದೇವಸ್ಥಾನ ನಡೀತಾ ಇದ್ರೆ ಆ ದೇವಸ್ಥಾನದಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ ಅನ್ನುವ ಸಂಶಯದ ಆಧಾರದ ಮೇಲೆ ಅದನ್ನು ವಶಪಡಿಸಿಕೊಳ್ಳುವಂತ ಕಾನೂನು ನಮ್ಮ ದೇಶದಲ್ಲಿದೆ. ಆ ಕಾನೂನನ್ನ ವಿರೋಧಿಸಿ ಯಾವನು ಬೀದಿಗಿಳಿದಿದ್ದು ನಾನು ನೋಡಿಲ್ಲ ಇನ್ನು ತನಕ. ಫಾರಿನ್ ಫಂಡಿನ ಲೆಕ್ಕ ಕೊಡಿ ಅಂದಿದ್ದಕ್ಕೆ ಇಷ್ಟೆಲ್ಲ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.